ಧರ್ಮದ ಉಳಿವಿಗಾಗಿ ಈ ಒಂದು ಕಾರ್ಯಕ್ರಮ. ನಾವೆಲ್ಲ ಧರ್ಮನ ಮರಿತಾ ಇದ್ದೀವಿ. ನಾವು ಧರ್ಮ ಮರೆತರೆ ನಾವೇ ಇರಲ್ಲ. ಹಾಗಾಗಿ ಕುಮಾರಿ ಆರಿಕಾ ಅವರು ಹಿಂದೂ ಧರ್ಮದ ಬಗ್ಗೆ, ಹೆಣ್ಮಕ್ಳು ಹೇಗಿರಬೇಕು ಅನ್ನೋ ಬಗ್ಗೆ ಒಂದು ವಿಶೇಷವಾಗಿ ಒಂದು ಪ್ರವಚನ ಕೊಡ್ತಾರೆ. ನಮ್ಮ ಸಂಕ್ರಾಂತಿ ಹಬ್ಬದ ದಿನ ಸಂಕ್ರಾಂತಿ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೆಯುತ್ತೆ. ಈ ಬಾರಿ ವಿಶೇಷವಾಗಿ ಕುಮಾರಿ ಆರಿಕಾ ಅವರು ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಹೆಣ್ಮಕ್ಳು ಹೇಗಿರಬೇಕು ಅನ್ನೋ ಬಗ್ಗೆ ಒಂದು ವಿಶೇಷವಾಗಿ ಒಂದು ಪ್ರವಚನ ಕೊಡ್ತಾರೆ. ಆ ಹೆಣ್ಮಗಳು ಬರ್ತಾಯಿದ್ದಾರೆ. ಜೊತೆಗೆ ನಮ್ಮ ಶಿವನ ಆರಾಧಕರಾದಂಥ ಶಿವಾನಿಯವರು ಆ ಹೆಣ್ಮಗಳು ಕೂಡ ಬರ್ತಾಯಿದ್ದಾರೆ. ಹನುಮಂತು ಬರ್ತಾಯಿದ್ದಾರೆ. ಮನೋರಂಜನಾ ಕಾರ್ಯಕ್ರಮಗಳು ಹಮ್ಮಿಕೊಂಡೈತೆ. ಜೊತೆಗೆ ಈ ಬಾರಿ ನಮ್ಮ ಧರ್ಮನ ಒಂದು ಪ್ರಚಾರ ಮಾಡ್ತಾ ನಮ್ಮ ಧರ್ಮದಲ್ಲಿ ನಮ್ಮ ಧರ್ಮನ ಉಳಿಸೋಕ್ಕೆ ಎಲೆ ಮರೆ ಕಾಯಿ ಥರ ಇರತಕ್ಕಂಥ ನಮ್ಮ ಅರ್ಚಕರು ಈ ಬಾರಿ ಅವರ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅರ್ಚಕ ದಂಪತಿಗಳಿಗೆ ಸನ್ಮಾನ. ಹಾಗಾಗಿ ಬರುವ 15ನೇ ತಾರೀಕು ನಮ್ಮ ಸಂಕ್ರಾಂತಿ ಹಬ್ಬದ ದಿನ, ನಮ್ಮ ಸಂಕ್ರಾಂತಿ ಉತ್ಸವ ಅಂತೀವಿ, ಕಡಲೆಕಾಯಿ ಪರಿಷೆ ಅಂತೀವಿ, ಜಾತ್ರೆ ಅಂತೀವಿ, ರಥೋತ್ಸವ ಅಂತೀವಿ. ಎಲ್ಲ ರೀತಿಲೂ ಈ ಒಂದು ಕಾರ್ಯಕ್ರಮ ನಡ್ಕೊಂಡು ಬರ್ತಾಯಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ನಿ. ವಿಶೇಷವಾಗಿ ನಾವು ಇಲ್ಲೇ ತಯಾರಿ ಮಾಡಿದಂಥ ಹಸು ಹಾಲಿನ ಗಿಣ್ಣು ಸವಿರಿ. ಸಂಜೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ. ಕಡಲೆಕಾಯಿ ತೊಗೊಂಡೋಗಿ ಉಚಿತವಾಗಿ ಕಪ್ ತೊಗೊಂಡೋಗಿ ಎಲ್ಲರೂ, ನಾವೆಲ್ಲ ರೈತಾಪಿ ವರ್ಗದಿಂದ ಹುಟ್ಟಿ ಬೆಳೆದಂಥವ್ರು, ನಾವೆಲ್ಲರೂ ಸವಿಯೋಣ. ಈ ಸಂಕ್ರಾಂತಿ ಹಬ್ಬನ ಅತಿ ಉತ್ಸಾಹದಿಂದ ಸಂತೋಷವಾಗಿ ಆಚರಣೆ ಮಾಡೋಣ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ಧರ್ಮದ ಉಳಿವಿಗಾಗಿ ಈ ಒಂದು ಕಾರ್ಯಕ್ರಮ. ನಾವೆಲ್ಲ ಧರ್ಮನ ಮರಿತಾ ಇದ್ದೀವಿ. ನಾವು ಧರ್ಮ ಮರೆತರೆ ನಾವೇ ಇರಲ್ಲ. ಹಾಗಾಗಿ ನಾವು ಉಳಿಬೇಕು ಅಂದರೆ ಧರ್ಮ ಬೇಕು. ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮನ ನಮ್ಮೆಲ್ಲ ತಂಡ ಸೇರಿ ಮಾಡ್ತಾಯಿದ್ದೀವಿ. ಧರ್ಮದ ಉಳಿವಿಗೆ, ನಮ್ಮ ಉಳಿವಿಗೆ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಓಕೆ, ಥ್ಯಾಂಕ್ ಯು.